ನಮಸ್ಕಾರ. ನಾನು ನಿಮ್ಮ ಯೋಗ ಬಂಧು ಪ್ರಶಾಂತ್. ಇವತ್ತಿನ ಸಂಚಿಕೆಯಲ್ಲಿ ರೋಗ ನಿರೋಧಕ ಶಕ್ತಿ, ನಮ್ಮಲ್ಲಿ ಇಮ್ಯೂನ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ, ಇದನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಯೋಗದ ಮುಖಾಂತರ ಕಪಾಲಭಾತಿ ಅಂದರೆ ಯೋಗದಲ್ಲಿ ಒಂದು ಕ್ರಿಯಾ ಕಪಾಲಭಾತಿ ಮತ್ತು ಆಸನಗಳಿಂದ ನಾವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳುವುದು ಹೇಗೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ತೋರಿಸ್ತೀವಿ. ರೋಗ ನಿರೋಧಕ ಶಕ್ತಿ ನಮಗೆ ಎಷ್ಟು ಅದರ ಬಗ್ಗೆ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಮಗೆ ಯಾವುದೇ ಆದ ಒಂದು ರೋಗ ಬಂದ್ರೂ ಅದು ತಡೆಯುತ್ತೆ ಸ್ನೇಹಿತರೆ. ನಮ್ಮ ದೇಹಕ್ಕೆ ಸೈನಿಕರು ಎಷ್ಟು ಇಂಪಾರ್ಟೆಂಟು, ನಮಗೆ ರೋಗ ನಿರೋಧಕ ಶಕ್ತಿ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಈಗ ಅದನ್ನು ಬಹಳ ಸಿಂಪಲ್ಲಾಗಿ ನಾವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬಹುದು. ತುಂಬ ಸಿಂಪಲ್ ಏನಂದರೆ, ನಾವು ತುಂಬ ಪಾಸಿಟಿವ್ ಮೈಂಡಲ್ಲಿರುವಂತಹದ್ದು, ಯಾವುದೇ ಒಂದು ಯಾವುದೇ ಒಂದು ನಮಗೆ ರೋಗ ಬಂದಿರೋ ಆಗಿರ್ಬೋದು, ಫ್ಯಾಮಿಲಿ ಟೆನ್ಷನ್ಸ್ ಆಗಿರ್ಬೋದು, ವರ್ಕ್ ಟೆನ್ಷನ್ಸ್ ಆಗಿರ್ಬೋದು, ಎಲ್ಲದನ್ನೂ ಒಂದು ಧನಾತ್ಮಕ ದೃಷ್ಟಿಯಲ್ಲಿ ನೋಡಿದ್ರೆ ಅದರಲ್ಲೂ ಸಮೇತ ರೋಗ ನಿರೋಧಕ ಶಕ್ತಿಯನ್ನು ನಾವು ಹೆಚ್ಚಿಸ್ಕೊಳ್ಬಹುದು. ಆಸನಗಳಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಲಿಕ್ಕೆ ಬಹಳ ಈಸಿ. ಒಂದು 4 ಆಸನಗಳು ನಿಮಗೆ ತೋರಿಸ್ತೇನೆ. ಈಗ ಉತ್ಕಟಾಸನವನ್ನು ನಾವು ತೋರಿಸ್ತೇವೆ. 2 ಕಾಲುಗಳು ಜೋಡಿಸಿ, ಟೇಕ್ ಎ ಡೀಪ್ ಬ್ರೆತ್. 2 ಕೈಗಳು ನಿಧಾನಕ್ಕೆ ಸೈಡಿಂದ ಮೇಲೆತ್ತಿ, ದೀರ್ಘವಾಗಿ ಉಸಿರು ತಗೊಳ್ಳಿ. ನಮಸ್ಕಾರ ಮುದ್ರಾ. ಸಂಪೂರ್ಣ ಉಸಿರನ್ನು ತಗೊಂಡ ನಂತರ ಎದೆಯನ್ನು ಉಬ್ಬಿಸಿ, ಎಕ್ಸೇಲ್, ಉಸಿರು ಹೊರಗೆ ಹಾಕ್ತಾ 2 ಮಂಡಿಗಳನ್ನು ಬಂದ್ ಮಾಡಿ, 2 ಮಂಡಿಗಳನ್ನು ಭಾಗಿಸಿ, ಎಷ್ಟು ಸಾಧ್ಯವಾದರೆ ಅಷ್ಟು ಉತ್ಕಟಾಸನ. ಸ್ನೇಹಿತರೆ ನೋಡ್ಕೊಳ್ಳಿ, ಉತ್ಕಟಾಸನ ಮಾಡಬೇಕಾದ್ರೆ ಬೆನ್ನು ಸಂಪೂರ್ಣ ನೇರ ಇರಬೇಕು, ಎದೆ ಉಬ್ಬಿಸಿರಬೇಕು. 10 ರಿಂದ 15 ಉಸಿರಾಟವನ್ನು ಸಾಧಾರಣವಾಗಿ ಮಾಡಬೇಕು ಸ್ನೇಹಿತರೆ. ನಿಧಾನವಾಗಿ ಉಸಿರಾಡಿ, 10 ರಿಂದ 15 ಉಸಿರಾಟ. ಉಸಿರಾಟದ ಕಡೆನೇ ಸಂಪೂರ್ಣ ನಿಮ್ಮ ಗಮನ, ನಿಮ್ಮ ದೇಹದ ಕಡೆನೇ ನಿಮ್ಮ ಗಮನ. ನಾವು ಆಸನಗಳನ್ನು ಮಾಡಬೇಕಾದ್ರೆ ಪ್ರತಿಯೊಂದು ಆಸನಕ್ಕೂ ನೆನಪಿಟ್ಕೊಳ್ಳಿ, ಸಾಧಾರಣವಾಗಿ ಉಸಿರಾಡಬೇಕು. ನಿಧಾನವಾಗಿ 2 ಕಾಲುಗಳನ್ನು ಸ್ಟ್ರೈಟ್ ಮಾಡ್ಕೊಳ್ಳಿ. ಉಸಿರನ್ನು ತಗೊಳ್ಳುತ್ತಾ ಸಂಪೂರ್ಣ ಮೇಲೆ 2 ಕೈಗಳನ್ನ ಎತ್ತಿ, ಉಸಿರನ್ನು ಹೊರಗಾಗ್ತಾ ಸಂಪೂರ್ಣ ನಿಧಾನ ಸಮಸ್ಥಿತಿ. ನಿಧಾನ ರಿಲೀಸ್ ಮಾಡಿ, ರಿಲ್ಯಾಕ್ಸ್ ಮಾಡಿ. ಈಗ ಕಲ್ಯಾಸನವನ್ನು ಮಾಡೋಣ. ಕಲ್ಯಾಸನ ದೇವಿ ಪೋಸ್ ಅಥವಾ ಕಲ್ಯಾಸನ ಅಂತ ಕರಿತೀವಿ. ಇದು ಬಹಳಷ್ಟು ಅನುಕೂಲವಾಗಿರುತ್ತೆ ಸ್ನೇಹಿತರೆ. ನಿಮಗೆ ರೋಗ ನಿರೋಧಕ ಶಕ್ತಿ ಅಲ್ಲದೆ ನಿಮಗೆ ಸ್ಟಾಮಿನಾವನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಸಮೇತ ಬಹಳಷ್ಟು ಇದು ನಿಮಗೆ ಸಹಾಯ ಮಾಡ್ತದೆ. ದೂರ ಮಾಡ್ಕೊಳ್ಳಿ, ಎಷ್ಟು ಸಾಧ್ಯವಾದರೆ ಅಷ್ಟು 2 ಕಾಲುಗಳನ್ನು ದೂರ ಮಾಡ್ಕೊಳ್ಳಿ. ಬಲಗಾಲು 90 ಡಿಗ್ರಿಲಿರಲಿ, 90 ಡಿಗ್ರಿಲಿ ಬಲಗಾಲು. ಈಗ ಎಡಗಾಲು ಸಮೇತ 90 ಡಿಗ್ರಿಲಿರಲಿ. 2 ಹಿಮ್ಮಡಿಗಳು, ಎಡಗಾಲು 90 ಡಿಗ್ರಿ, 2 ಹಿಮ್ಮಡಿಗಳು ಮುಖಾಮುಖಿಯಾಗಿರಬೇಕು. ಕಲ್ಯಾಸನ, 2 ಹಿಮ್ಮಡಿಗಳು ಮುಖಾಮುಖಿಯಾಗಿರಬೇಕು. ನಮಸ್ಕಾರ ಮುದ್ರದಲ್ಲಿರಲಿ. ನಿಧಾನ ಇನ್ಹೇಲ್, ಉಸಿರು ತಗೊಳ್ಳಿ. ಎಕ್ಸೇಲ್, ಉಸಿರನ್ನು ಹೊರಗೆ ಹಾಕ್ತಾ 2 ಮಂಡಿಗಳನ್ನು ಭಾಗಿಸಿ, 2 ಮಂಡಿಗಳನ್ನು ಭಾಗಿಸಿ, ಸಂಪೂರ್ಣ ಭಾಗಿಸಿ. ಸ್ನೇಹಿತರೆ ನೋಡ್ಕೊಳ್ಳಿ, ಇದು 90 ಡಿಗ್ರಿ ಇರಬೇಕು. ಇನ್ನೂ ಭಾಗಿಸಿ, ಸಂಪೂರ್ಣ ಭಾಗಿಸಿ. ಬೆನ್ನು ಸಂಪೂರ್ಣ ನೇರ ಇರಬೇಕು. ಈಗ ಬಲಗೈಯನ್ನು ಸಂಪೂರ್ಣ ಮುಂದೆ ಚಾಚಿ, ಎಷ್ಟು ಸಾಧ್ಯವಾದರೆ ಅಷ್ಟು ಬಲಗೈಯನ್ನು ಮುಂದೆ. ಎಡಗೈ ಚಿನ್ಮುದ್ರೆಯಲ್ಲೇ ಮೇಲೆ ಹೋಗಲಿ. ಕಲ್ಯಾಸನದಲ್ಲಿ ಬಹಳಷ್ಟು ವೇರಿಯೇಷನ್ಸ್ ಇದೆ, ಇದು ಒಂದು ವೇರಿಯೇಷನ್ನು. ಸಂಪೂರ್ಣ ಸ್ಟ್ರೆಚ್ ಮಾಡಬೇಕು. ಎಷ್ಟು ಸಾಧ್ಯವಾದರೆ ಅಷ್ಟು ಕೈಗಳನ್ನ ಎಳೀತಾ ಇರಬೇಕು. ನೋಡ್ಕೊಳ್ಳಿ, ಕೈ ಎಳಿಬೇಕಾದ್ರೆ 2 ಕೈ ಬೆರಳುಗಳು, ಸಂಪೂರ್ಣ ಬಲಗೈನ ಬೆರಳುಗಳನ್ನ ಟೈಟ್ ಮಾಡಬೇಕು. ಬಲಗೈ ಸಂಪೂರ್ಣ ಟೈಟ್ ಆಗ್ತದೆ. ಶಕ್ತಿ ನಿಮಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಬೋದು. ನಿಧಾನ ಮೇಲೆ ಬನ್ನಿ, ನಿಧಾನ 2 ಕೈಗಳನ್ನು ಮೇಲೆ ಚಾಚಿ, ಸಂಪೂರ್ಣ 2 ಕೈಗಳನ್ನು ಸಂಪೂರ್ಣ ಮೇಲೆ ಸ್ಟ್ರೆಚ್ ಮಾಡಿ, ಸೈಡಿಂದ ನಿಧಾನವಾಗಿ ಹೊರಗಡೆ ಬಿಡಿ. ನಿಧಾನ ಎಕ್ಸೈಲ್, 2 ಕಾಲುಗಳು ಜೋಡಿಸಿ, ಸಮಸ್ಥಿತಿ. ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ, ರಿಲ್ಯಾಕ್ಸ್. ಸೊ ಇದೇ ರೀತಿ ನೀವು ಆಪೋಸಿಟ್ ಸಮೇತ ಮಾಡಬೇಕಾಗ್ತದೆ. ಯಾವುದೇ ಆಸನಗಳು ಮಾಡಬೇಕಾದ್ರೆ ಬಲಗಡೆ ಮಾಡಿದ್ರೆ ಹಾಗೆ ಎಡಗಡೆ ಮಾಡಬೇಕಾಗ್ತದೆ. ಈಗ ಎಡಗಡೆ ಮಾಡೋಣ ಸೇಮ್ ಹಾಗೆ. 2 ಕಾಲುಗಳನ್ನ ದೂರ ಮಾಡಿ, ಹಿಮ್ಮಡಿಗಳು ಮುಖಾಮುಖಿ ಇರಲಿ. ನಾವೇನಾದರೂ ಮಾಡಬೇಕಾದ್ರೆ ನಮ್ಮ ದೇಹವನ್ನೇ ಗಮನಿಸಬೇಕು. 2 ಕೈಗಳು ನಮಸ್ಕಾರ ಮುದ್ರೆಯಲ್ಲಿರಲಿ. ಉಸಿರನ್ನು ದೀರ್ಘವಾಗಿ ತಗೊಂಡು ಉಸಿರು ಹೊರಗೆ ಹಾಕ್ತಾ ಸಂಪೂರ್ಣ ಮಂಡಿಯನ್ನು ಬೆಂಡ್ ಮಾಡಿ, ಉಸಿರು ಹೊರಗೆ ಹಾಕ್ತಾ ಹಾಗೆ. ಈಗ ಬಲಗೈ ಸಂಪೂರ್ಣ ಬಲಭುಜದ ನೇರದಲ್ಲಿ, ಎಡಗೈ ಸಂಪೂರ್ಣ ಎಡಭುಜದ ನೇರದಲ್ಲಿ. ಬಲಗೈ ಚಿನ್ಮುದ್ರೆಯಲ್ಲಿ ಇಟ್ಕೊಂಡು ಮೇಲೆ ಆಕಾಶ ನೋಡ್ತಾ ಇರಲಿ. ಸಂಪೂರ್ಣ ಸ್ಟ್ರೆಚ್ ಮಾಡಿ. 10 ರಿಂದ 15 ಉಸಿರಾಟವನ್ನು ಮಾಡಿದರೆ ಸಾಕು ಸ್ನೇಹಿತರೆ. ಪ್ರತಿಯೊಂದು ಆಸನಗಳಲ್ಲಿ ಉಸಿರಾಟವನ್ನೇ ಗಮನಿಸಿ. ನಮ್ಮ ಸಂಪೂರ್ಣ ಗಮನ ನಮ್ಮ ದೇಹದ ಕಡೆ ಇರಬೇಕು. ಈಗ ನಿಧಾನ 2 ಕೈಗಳ ಮೇಲೆ ಚಾಚಿ, ನಿಧಾನ 2 ಮಂಡಿಗಳನ್ನು ಸ್ಟ್ರೈಟ್ ಮಾಡ್ಕೊಳ್ಳಿ. ಉಸಿರು ಸಂಪೂರ್ಣ ತಗೊಳ್ಳಿ ದೀರ್ಘವಾಗಿ. ಉಸಿರು ಹೊರಗೆ ಹಾಕ್ತಾ 2 ಕೈಗಳನ್ನ ರಿಲೀಸ್ ಮಾಡ್ಕೊಳ್ಳಿ. ಕಾಲು ಜೋಡಿಸಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಪ್ರತಿಯೊಂದು ಆಸನವಾದ ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನಮ್ಮ ದೇಹವನ್ನು ಗಮನಿಸ್ಕೊಳ್ಬೇಕಾಗ್ತದೆ. ಈಗ ವೀರಭದ್ರಾಸನವನ್ನು ಮಾಡುವ.
ವೀರಭದ್ರಾಸನ ವಾರಿಯರ್ ಪೋಸ್ ಅಂತ ಕರಿತೇವೆ. ಇದು ಬಹಳಷ್ಟು ಶಕ್ತಿಯನ್ನು ಕೊಡ್ತದೆ, ಶಕ್ತಿಶಾಲಿಯನ್ನು ಕೊಡ್ತದೆ. ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುವಲ್ಲಿ ಅದು ಬಹಳಷ್ಟು ನಿಮಗೆ ಸಹಾಯ ಮಾಡ್ತದೆ ಸ್ನೇಹಿತರೆ. ಓಕೆ, ಎರಡೂ ಕಾಲುಗಳನ್ನ ಸಂಪೂರ್ಣ ದೂರ ಇರಲಿ, ಎಷ್ಟು ಸಾಧ್ಯವಾದರೆ ಅಷ್ಟು. ಎರಡೂ ಕಾಲುಗಳು ಒಂದೇ ನೇರವಾಗಿರಬೇಕು, ಗಮನಿಸ್ಕೊಳ್ಳಿ. ಬಲಗಾಲು 90 ಡಿಗ್ರಿಯಲ್ಲಿರಲಿ, ಎಡಗಾಲು 45 ಡಿಗ್ರಿಯಲ್ಲಿ, 45 ಡಿಗ್ರಿಯಲ್ಲಿ ಎಡಗಾಲು ಇಟ್ಕೊಳ್ಳಿ. ಎರಡೂ ಕೈಗಳನ್ನ ನಿಧಾನವಾಗಿ ಮುಂದೆ ಚಾಚಿ. ಫಸ್ಟ್ ಎರಡೂ ಕೈಗಳನ್ನ ಸಂಪೂರ್ಣ ಮುಂದೆ ಚಾಚಿ, ಎಷ್ಟು ಸಾಧ್ಯವಾದರೆ ಅಷ್ಟು. ಭುಜದ ನೇರದಲ್ಲಿ ಉಸಿರು ಸಂಪೂರ್ಣ ದೀರ್ಘವಾಗಿ ತಗೊಳ್ಳಿ. ಉಸಿರು ಹೊರಗೆ ಹಾಕ್ತಾ ಬಲಮಂಡಿಯನ್ನು ಮಾತ್ರ ಬೆಂಡ್ ಮಾಡಿ, ಬಲಮಂಡಿಯನ್ನು ಬೆಂಡ್ ಮಾಡಿ. ಈಗ ಬಲಗೈ ಬೆರಳಲ್ಲಿ ನೋಡಬೇಕು, ನಿಮ್ಮ ಸಂಪೂರ್ಣ ದೃಷ್ಟಿ ಬಲಗೈ ಬೆರಳುಗಳು ನೋಡಬೇಕು ಸ್ನೇಹಿತರೆ. ನೋಡ್ಕೊಳ್ಳಿ, ಹಿಪ್ ಜಾಯಿಂಟು ಹಾಗೆ ಇರಬೇಕು. ಆ್ಯಂಡ್ ಮಂಡಿ ಬೆಂಡ್ ಆಗಬಾರ್ದು, ಮಂಡಿ ಸಂಪೂರ್ಣ ಸ್ಟ್ರೈಟ್ ಇರಬೇಕು. ಎಡಗೈ ಎಡಮಂಡಿ ಸಂಪೂರ್ಣ ಸ್ಟ್ರೈಟ್ ಇರಬೇಕು. ಉಸಿರಾಟವನ್ನೇ ಗಮನಿಸಿ, ನಿಮ್ಮ ಸಂಪೂರ್ಣ ದೇಹವನ್ನೇ ಗಮನಿಸಿ. ಪ್ರತಿಯೊಂದು ಉಸಿರಾಟವನ್ನು ಗಮನಿಸಿ. ಕೈಗಳು ಹಾಗೆ ಇರಲಿ, ನಿಧಾನಕ್ಕೆ ಮಂಡಿ ಮಾತ್ರ ಸ್ಟ್ರೈಟ್ ಮಾಡ್ಕೊಳ್ಳಿ ಸಂಪೂರ್ಣ. ಈಗ ಹಾಗೆ ಆಪೋಸಿಟ್ ಮಾಡುವ, ಎಕ್ಸೈಲ್, ಉಸಿರನ್ನು ಹೊರಗಡೆ ಬಿಡುತ್ತಾ ಸಂಪೂರ್ಣ ಕೈಗಳು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಕಾಲು ಹಾಗೆ ಇರಲಿ. ಯಾವುದೇ ಆಸನಗಳು ಮಾಡಬೇಕಾದ್ರೆ ಆಪೋಸಿಟ್ ಎಡಗಡೆ ಮಾಡಿದ್ಮೇಲೆ ಬಲಗಡೆ ಮಾಡಲೇಬೇಕು, ನೆನಪಿಟ್ಕೊಳ್ಳಿ. ಈಗ ಹಾಗೆ ಎಡಗಾಲು 90 ಡಿಗ್ರಿ ಇಟ್ಕೊಳ್ಳಿ, ಕಂಟಿನ್ಯೂ ಮಾಡಿ. ಹಾಗೆ ಎಡಗಾಲು 90 ಡಿಗ್ರಿ ಇಟ್ಕೊಳ್ಳಿ. ಸಂಪೂರ್ಣ ಎರಡೂ ಕೈಗಳನ್ನು ಮೇಲೆ ಭುಜದ ನೇರದಲ್ಲಿ ಚಾಚಿ, ಎರಡೂ ಕೈಗಳನ್ನು ಉಸಿರನ್ನು ದೀರ್ಘವಾಗಿ ತಗೊಂಡು ಉಸಿರನ್ನು ಹೊರಗೆ ಹಾಕ್ತಾ ಬೆಂಡ್ ಮಾಡಿ. ಉಸಿರಾಟವನ್ನು ಗಮನಿಸಿ ಸ್ನೇಹಿತರೆ, ಉಸಿರಾಟ ಸಂಪೂರ್ಣ ಇಂಪಾರ್ಟೆಂಟ್ ಆಗ್ತದೆ. ಹಾಗೆ ಎಡಗೈ ಬೆರಳುಗಳನ್ನು ಗಮನಿಸಿ, ಎಡಗೈ ಬೆರಳುಗಳನ್ನ ಗಮನಿಸಿ. ಎಡಗೈ ಬೆರಳುಗಳನ್ನು ನೋಡ್ತಾ ಇರಬೇಕು. ನಿಮ್ಮ ಸಂಪೂರ್ಣ ಗಮನ ನಿಮ್ಮ ದೇಹದ ಕಡೆ. ಆಸನಗಳು ಮಾಡಬೇಕಾದ್ರೆ ನಮ್ಮ ಸಂಪೂರ್ಣ ಗಮನ ದೇಹದ ಕಡೆ ಇರಬೇಕು, ಉಸಿರಾಟದ ಕಡೆ ಇರಬೇಕು. ಉಸಿರಾಟ ದೇಹವನ್ನು ಗಮನಿಸ್ತಾ ಇರಬೇಕು. ದೈಹಿಕವಾಗಿಯೂ ಮಾನಸಿಕವಾಗಿಯೂ ನಾವು ಪ್ರೆಸೆಂಟಲ್ಲಿ ಇರಬೇಕಾಗ್ತದೆ. ನಿಧಾನವಾಗಿ ಕತ್ತು ನೇರ ಮಾಡ್ಕೊಳ್ಳಿ, ನಿಧಾನ ಮಂಡಿ ನೇರ ಮಾಡ್ಕೊಳ್ಳಿ. ಎರಡೂ ಕೈಗಳನ್ನ ಮೇಲೆ ಚಾಚಿ ಉಸಿರು ತಗೊಳ್ತಾ ಸಂಪೂರ್ಣ ಎರಡೂ ಕೈಗಳ ಮೇಲೆ ಎಷ್ಟು ಸಾಧ್ಯವಾದರೆ ಅಷ್ಟು ದೀರ್ಘವಾಗಿ ಉಸಿರು ತಗೊಳ್ಳಿ. ಎಕ್ಸೆಲ್, ಉಸಿರು ಹೊರಗೆ ಹಾಕ್ತಾ ನಿಧಾನ ರಿಲೀಸ್ ಮಾಡಿ, ನಿಧಾನ ರಿಲೀಸ್ ಮಾಡಿ, ರಿಲ್ಯಾಕ್ಸ್ ಮಾಡಿ. ಎರಡೂ ಕಾಲುಗಳನ್ನು ಜೋಡಿಸಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಇವಾಗ ಭಾರದ್ವಾಜಾಸನವನ್ನು ಮಾಡೋಣ. ಭಾರದ್ವಾಜಾಸನ ಇಮ್ಯೂನ್ ಸಿಸ್ಟಮ್ ನಮಗೆ ಹೆಚ್ಚು ಮಾಡೋದಲ್ಲದೆ ಡಯಾಬಿಟಿಕ್ ಪೇಷಂಟ್ಸ್ಗೆ ಇದು ಬಹಳಷ್ಟು ಒಳ್ಳೆಯದಾಗ್ತದೆ. ಬ್ಯಾಕ್ ಸ್ಟಿಫ್ನೆಸ್ ಇದ್ರೂ ಇದು ನಿಮಗೆ ಅನುಕೂಲ ಮಾಡಿಕೊಡ್ತದೆ ಸ್ನೇಹಿತರೆ. ಆರಾಮಾಗಿ ಕೂತ್ಕೊಳ್ಳಿ, ಸುಖಾಸನದಲ್ಲಿ ಕೂತ್ಕೊಳ್ಳಿ. ಫಸ್ಟು ಸುಖಾಸನ, ಆರಾಮಾಗಿ ಕೂತ್ಕೊಳ್ಳಿ. ಬೆನ್ನು ನೇರ ಇರಲಿ. ಈಗ ಬಲಗಾಲನ್ನು ಸಂಪೂರ್ಣ ಮಡಚಿ ಹಿಂದ್ಗಡೆ ಇಟ್ಕೊಳ್ಳಿ. ಸಂಪೂರ್ಣ ಬಲಗಾಲನ್ನು ಮಡಚಿ ಹಿಂದ್ಗಡೆ ಇಟ್ಕೊಳ್ಳಿ. ಹಾಗೆ ಬೆನ್ನು ನೇರ ಇರಲಿ. ಎರಡೂ ಕೈಗಳನ್ನ ಮೇಲೆ ಚಾಚಿ ಸಂಪೂರ್ಣ ಉಸಿರು ತಗೊಳ್ತಾ ಎರಡೂ ಕೈಗಳ ಮೇಲೆ ಎಷ್ಟು ಸಾಧ್ಯವಾದರೆ ಅಷ್ಟು ಸಂಪೂರ್ಣ ಮೇಲೆ ಚಾಚಿ, ಇಂಟಲಾಗಬೇಡ. ಹಾಗೆ ಸಂಪೂರ್ಣ ಮೇಲೆ ಚಾಚಿ ಎಷ್ಟು ಸಾಧ್ಯವಾದರೆ ಅಷ್ಟು ದೀರ್ಘವಾಗಿ ಉಸಿರು ತಗೊಳ್ಳಿ. ಸಂಪೂರ್ಣವಾಗಿ ಉಸಿರು ಹೊರಗಡೆ ಬಿಡಿ. ಈ ಪೋಶ್ಚರಲ್ಲಿ, ಈ ಆಸನಗಳಲ್ಲಿ ಉಸಿರಾಟವನ್ನು ಗಮನಿಸಿ. ದೀರ್ಘವಾಗಿ ಉಸಿರು ತಗೊಳ್ಳಿ. ಸಂಪೂರ್ಣ ಉಸಿರು ಹೊರಗಡೆ ಹಾಕಿ 2-3 ಉಸಿರಾಟದ ನಂತರ ಎಡಗೈ ಸಂಪೂರ್ಣ ಬೆನ್ನಿನಿಂದ ಇಟ್ಕೊಳ್ಳಿ. ಪೃಷ್ಠದ ಭಾಗದಲ್ಲಿ ಎಡಗೈ ಸಂಪೂರ್ಣ ಹಿಂದೆ, ನಿಮ್ಮ ಎಡಗೈ ಹಿಂದೆ. ಬಲಗೈಯನ್ನು ಸಂಪೂರ್ಣ ದೀರ್ಘವಾಗಿ ಉಸಿರು ತಗೊಳ್ತಾ ಉಸಿರು ಹೊರಗಡೆ ಹಾಕ್ತಾ ಎಡಮಂಡಿಯ ಮೇಲೆ ಇಟ್ಕೊಳ್ಳಿ. ಎಡಮಂಡಿಯ ಮೇಲೆ ಹಾಗೆ ದೀರ್ಘವಾಗಿ ಉಸಿರು ತಗೊಳ್ಳಿ. ಉಸಿರು ಹೊರಗೆ ಹಾಕ್ತಾ ದೇಹವನ್ನು ಸಂಪೂರ್ಣ ಹಿಂಡಬೇಕು, ಸಂಪೂರ್ಣ ಟ್ವಿಸ್ಟ್ ಆಗಬೇಕು. ಸ್ನೇಹಿತರೆ ನೋಡ್ಕೊಳ್ಳಿ, ಬೆನ್ನು ಸಂಪೂರ್ಣ ನೇರ ಇರಬೇಕು. ಎಷ್ಟು ಸಾಧ್ಯವಾದರೆ ಅಷ್ಟು ಟ್ವಿಸ್ಟ್ ಆಗಬೇಕು. ಸಂಪೂರ್ಣ ಹಿಂದೆ ನೋಡಬೇಕಾಗ್ತದೆ. ಎಷ್ಟು ಸಾಧ್ಯವಾದರೆ ಅಷ್ಟು ಟ್ವಿಸ್ಟ್ ಆಗಬೇಕು. ಟ್ವಿಸ್ಟ್ ಆದಮೇಲೆ ಉಸಿರಾಟ ನಾರ್ಮಲ್ ಆಗಿರಬೇಕು. ಸಾಧಾರಣವಾಗಿ ಉಸಿರಾಡಿ, ಉಸಿರಾಟವನ್ನೇ ಗಮನಿಸಿ, ಉಸಿರಾಟವನ್ನೇ ಗಮನಿಸಿ. ನಿಮ್ಮ ದೇಹವನ್ನೇ ಗಮನಿಸಿ, ನಿಮ್ಮ ಹೊಟ್ಟೆ ಚಲನೆಯನ್ನು ಗಮನಿಸಿ. ಗ್ಯಾಸ್ಟ್ರಿಕ್ ಮತ್ತು ಅಸಿಡಿಟಿ ಪ್ರಾಬ್ಲಮ್ಗೆ ಸಮೇತ ಇದು ಹೆಲ್ಪ್ ಮಾಡ್ತದೆ ಸ್ನೇಹಿತರೆ. ನಿಧಾನವಾಗಿ ರಿಲೀಸ್ ಮಾಡಿ, ನಿಧಾನವಾಗಿ ರಿಲೀಸ್ ಮಾಡಿ. ಹಾಗೆ ಸುಖಾಸನಕ್ಕೆ ಬನ್ನಿ. ನಿಧಾನ ಸುಖಾಸನಕ್ಕೆ ಬಂದು ಈಗ ಮತ್ತೆ ಅದನ್ನೇ ಆಪೋಸಿಟ್ ಮಾಡುವ. ಬೆನ್ನು ನೇರ ಇಟ್ಕೊಳ್ಳಿ. ಈಗ ಎಡಗಾಲನ್ನು ಸಂಪೂರ್ಣ ಎಡಗಡೆ ಇಟ್ಕೊಳ್ಳಿ. ಎಡಗಾಲನ್ನು ಸಂಪೂರ್ಣ ಫೋಲ್ಡ್ ಮಾಡಿ ಎಡಗಡೆ. ನಾವು ಆಸನಕ್ಕೆ ಹೋಗಬೇಕಾದ್ರೂ ಅದನ್ನು ಗಮನಿಸ್ತಾ ಇರಬೇಕು. ಎರಡೂ ಕೈಗಳ ಮೇಲೆತ್ತಿ ದೀರ್ಘವಾಗಿ ಎರಡೂ ಕೈಗಳ ಮೇಲೆ ಉಸಿರಾಟವನ್ನು ಗಮನಿಸಿ. 2-3 ಉಸಿರಾಟವನ್ನು ಗಮನಿಸಿ. ಬೆನ್ನು ನೇರ ಇರಲಿ. ಉಸಿರು ಒಳಗೆ ಹೋಗುತ್ತಿರುವುದು, ಹೊರಗೆ ಬರುತ್ತಿರುವುದು ಸಂಪೂರ್ಣ ಗಮನಿಸಿ. ಹಾಗೆ ಪರ್ಫೆಕ್ಟ್. ಈಗ ಬಲಗೈ ಹಿಂದೆ, ಬಲಗೈ ಹಿಂದೆ, ಸಂಪೂರ್ಣ ಬಲಗೈ ಹಿಂದೆ. ಎಡಗೈಯನ್ನು ಬಲ ಮಂಡಿ ಹತ್ರ ಇಟ್ಕೊಳ್ಳಿ.
ಉಸಿರು ದೀರ್ಘವಾಗಿ ತಗೊಂಡು ಉಸಿರು ಹೊರಗೆ ಹಾಕಬೇಕಾದ್ರೆ ಸಂಪೂರ್ಣ ಟ್ವಿಸ್ಟ್ ಆಗಲಿ, ನಿಧಾನ ಸಂಪೂರ್ಣ ಟ್ವಿಸ್ಟ್ ಆಗಬೇಕು. ಎಷ್ಟು ಸಾಧ್ಯವಾದರೆ ಟ್ವಿಸ್ಟ್ ಆಗಲಿ ಸ್ನೇಹಿತರೆ. ಲೋವರ್ ಬ್ಯಾಕ್ ಸಂಪೂರ್ಣ ಹಿಂಡಬೇಕು, ಹೊಟ್ಟೆ ಸಂಪೂರ್ಣ ಹಿಂಡಬೇಕು ಎಷ್ಟು ಸಾಧ್ಯವಾದರೆ ಅಷ್ಟು. ಎರಡೂ ಕೈಗಳನ್ನ ನೀವು ಬಾಡಿ ಭಾರ ಬಿಡಬೇಕಾದ್ರೆ ಬಿಡಲಿಕ್ಕೆ ಯೂಸ್ ಮಾಡ್ಕೊಳ್ಬಾರ್ದು, ನೀವು ಸಂಪೂರ್ಣ ಟ್ವಿಸ್ಟ್ ಆಗಲಿಕ್ಕೆ ಯೂಸ್ ಮಾಡ್ಕೊಳ್ಬೇಕು. ಹಾಗೆ ಟ್ವಿಸ್ಟ್ ಆಗಲಿ, ಎಷ್ಟು ಸಾಧ್ಯವಾದರೆ ಅಷ್ಟು ಹಿಂಡಬೇಕು, ಬಟ್ಟೆ ಹಿಂಡಿದಂಗೆ ಸಂಪೂರ್ಣ ಹಿಂಡಬೇಕು. ಉಸಿರಾಟವನ್ನೇ ಗಮನಿಸಿ ದೀರ್ಘವಾಗಿ ಉಸಿರು ತಗೊಳ್ಳಿ, ಸಂಪೂರ್ಣ ಉಸಿರು ಹೊರಗಡೆ, ದೀರ್ಘವಾಗಿ ಉಸಿರು ತಗೊಳ್ಳಿ, ಸಂಪೂರ್ಣ ಉಸಿರಿಗೆ 10 ರಿಂದ 15 ಉಸಿರಾಟ ಮಿನಿಮಮ್ ಮಾಡಬೇಕು. ಮ್ಯಾಕ್ಸಿಮಮ್ ನೀವು 2 ನಿಮಿಷ 3 ನಿಮಿಷನೂ ಮಾಡಬಹುದು. ನಿಧಾನವಾಗಿ ರಿಲೀಸ್ ಮಾಡಿ, ನಿಧಾನವಾಗಿ. ಹಾಗೆ ಆರಾಮಾಗಿ ಕೂತ್ಕೊಳ್ಳಿ, ಬೆನ್ನು ನೇರ ಇರಲಿ. ಪ್ರತಿಯೊಂದು ಆಸನವಾದ ಮೇಲೆ ಉಸಿರಾಟವನ್ನೇ ಗಮನಿಸಿ. ಈಗ ನಾವು ಪ್ರಾಣಾಯಾಮದಲ್ಲಿ ಕಪಾಲಭಾತಿಯನ್ನು ಮಾಡುವ. ಸಾಮಾನ್ಯವಾಗಿ ಪ್ರಾಣಾಯಾಮದಲ್ಲಿ ಕಪಾಲಭಾತಿಯನ್ನು ಆ್ಯಡ್ ಮಾಡ್ತೀವಿ, ಬಟ್ ಇದು ಪ್ರಾಣಾಯಾಮ ಅಲ್ಲ. ಇದನ್ನು ಕಪಾಲಭಾತಿ ಅನ್ನೋದು ಒಂದು ಕ್ರಿಯೆ, ಸರಿನಾ. ನಮಗೆ ಷಟ್ಕ್ರಿಯಾಸ್ ಅಂತ ಇದ್ದಾವೆ. ಕ್ರಿಯೆಗಳು ಏನಂದರೆ ಕ್ಲೀನ್ ಮಾಡುವಂತಹದ್ದು, ನಮ್ಮ ದೇಹದಲ್ಲಿರುವಂಥ ಕಲ್ಮಶಗಳನ್ನು ಕ್ಲೀನ್ ಮಾಡುವಂಥದ್ದು ಕ್ರಿಯೆಗಳಿದ್ದಾವೆ, ಷಟ್ಕ್ರಿಯೆಗಳು. ಸೊ ಮೂಗ್ನಲ್ಲಿ ನೀರು ಆಟ್ಕೊಂಡು ಈ ಕಡೆ ಬರುತ್ತಲ್ಲ, ಅದನ್ನ ಒಂದು ಕ್ರಿಯೆ ಅಂತ ಕರಿತೀವಿ. ಕಪಾಲಭಾತಿ ಒಂದು ಕ್ರಿಯೆ. ನಾವು ಅದೊಂದು ದೀಪವನ್ನು ಒಂದೇ ದೃಷ್ಟಿಯಲ್ಲಿ ನೋಡ್ತಿದ್ರೆ ಅದನ್ನು ಒಂದು ಕ್ರಿಯೆ, ತ್ರಾಟಕ ಕ್ರಿಯೆ ಅಂತ ಕರಿತೀವಿ. ಸಾಮಾನ್ಯವಾಗಿ ತುಂಬ ಈಸಿಯಾಗಿ ಎಲ್ಲರೂ ಮಾಡುವಂತಹದ್ದು ಕಪಾಲಭಾತಿ ಸ್ನೇಹಿತರೆ. ಆದರೆ ನಿಮಗೆ ಮೆನ್ಸ್ಟ್ರೇಷನ್ ಇದ್ದಾಗ ಕಪಾಲಭಾತಿ ನೀವು ಅವಾಯ್ಡ್ ಮಾಡೋದು ಒಳ್ಳೆಯದು. ಪ್ರೆಗ್ನೆನ್ಸಿ ಟೈಮಲ್ಲಿ ಅವಾಯ್ಡ್ ಮಾಡೋದು ಒಳ್ಳೆಯದು. ಅದು ಬಿಟ್ಟರೆ ಎಲ್ಲರೂ ಮಾಡ್ಬೋದು. ಹೈ ಬಿ ಪಿ ಇದ್ದರೆ ಸಮೇತ ಕಪಾಲಭಾತಿ ಮಾಡುವುದು ಅಷ್ಟು ಉತ್ತಮವಲ್ಲ. ಅದು ಬಿಟ್ಟರೆ ಪ್ರತಿಯೊಬ್ಬರು ನೀವು ಕಪಾಲಭಾತಿಯನ್ನು ಮಾಡ್ಬೋದು. ಆರಾಮಾಗಿ ಕೂತ್ಕೊಳ್ಳಿ, ಎರಡೂ ಕೈಗಳು ಚಿನ್ಮುದ್ರೆಯಲ್ಲಿ ಇಟ್ಕೊಳ್ಳಿ. ಈ ಚಿನ್ಮುದ್ರೆ ನಮ್ಮ ದೇಹದ ಕಡೆ ಗಮನ ತರಲಿಕ್ಕೆ ಬಹಳ ಸಹಾಯ ಮಾಡ್ತದೆ, ಸರಿನಾ. ಬೆನ್ನು ನೇರ ಇರಲಿ, ನಿಧಾನವಾಗಿ ಉಸಿರು ತಗೊಳ್ಬೇಕು. ಉಸಿರನ್ನ ಇಲ್ಲಿ ಹೇಗಂದರೆ ಜೋರಾಗಿ ಉಸಿರು ಹೊರಗಡೆ ಬಿಡಬೇಕು, ಎಷ್ಟು ಸಾಧ್ಯವಾದರೆ ಅಷ್ಟು ಜೋರಾಗಿ. ಈಗ ಉಸಿರು ಬ್ಲಾಸ್ಟ್ ಆಗೋ ಥರ ಉಸಿರು ಜೋರಾಗಿ ಹೊರಗಡೆ ಬಿಡಬೇಕು. ಉಸಿರು ಹೊರಗೆ ಬಿಟ್ಟಾಗ ಅಟ್ ದ ಸೇಮ್ ಟೈಮ್ ಸೈಮಲ್ಟೇನಿಯಸ್ಲಿ ನೀವೇನು ಮಾಡಬೇಕು, ಹೊಟ್ಟೆನ ಸಂಪೂರ್ಣ ಒಳಗಡೆ ಎಳಿಬೇಕಾಗ್ತದೆ. ಹೀಗೆ ಸಂಪೂರ್ಣ ಒಳಗಡೆ ಎಳಿಬೇಕಾಗ್ತದೆ. ಓಕೆ, ಬೆನ್ನು ನೇರ ಇಟ್ಕೊಳ್ಳಿ, ಚಿನ್ಮುದ್ರ. ನಿಧಾನವಾಗಿ ಉಸಿರು ತಗೊಳ್ಳಿ. ಸಂಪೂರ್ಣ ಉಸಿರು ಹೊರಗಡೆ ಹಾಕಿ, ಬ್ರೀತ್ ಔಟ್. ಉಸಿರು ಹೊರಗಡೆ ಮಾಡ್ತಾ ಇರಿ, ನಿಲ್ಲಿಸಬಾರ್ದು. ಸಂಪೂರ್ಣ ಎಷ್ಟು ಸಾಧ್ಯವಾದರೆ ಅಷ್ಟು ಉಸಿರು ಹೊರಗಡೆ ಆಗ್ತಾ ಇರಬೇಕು. ಹೊಟ್ಟೆ ಸಂಪೂರ್ಣ ಒಳಗಡೆ ಎಳಿಬೇಕು. ಪ್ರತಿಯೊಂದು ಉಸಿರಿಗೂ ಹೊಟ್ಟೆಯನ್ನು ಒಳಗಡೆ ಎಳಿಬೇಕು. ಕೀಪ್ ಎಕ್ಸೇಲಿಂಗ್. ಹಾಗೆ ಮಾಡ್ತಾ ಇರಿ. ಉಸಿರನ್ನ ಸಂಪೂರ್ಣ ಹೊರಗಡೆ ಹಾಕಿ, ರಿಲ್ಯಾಕ್ಸ್, ನಿಧಾನ ರಿಲ್ಯಾಕ್ಸ್ ಮಾಡಿ. ಸ್ನೇಹಿತರೆ ಗಮನಿಸ್ಕೊಳ್ಳಿ, ನಾವು ಕಪಾಲಭಾತಿ ಮಾಡಬೇಕಾದ್ರೆ ಉಸಿರನ್ನ ಎಷ್ಟು ಸಾಧ್ಯವಾದರೆ ಅಷ್ಟು ಜೋರಾಗಿ ಉಸಿರು ಹೊರಗಡೆ ಹಾಕ್ತೀವಿ. ಉಸಿರು ಒಳಗೆ ನಮಗೆ ಗೊತ್ತಿಲ್ಲದಂಗೆ ಹಾಗೆ ಉಸಿರು ಒಳಗೆ ಹೋಗ್ತಾ ಇರುತ್ತೆ. ಉಸಿರು ಹೊರಗೆ ಜೋರಾಗಿ ಹಾಕಬೇಕು. ಹೀಗೆ ಉಸಿರು ಒಳಗೆ ಆದಷ್ಟು ಕಡೆ ಹೋಗುತ್ತೆ. ಆದಷ್ಟು ಕಡೆ ಹೋದ ಉಸಿರನ್ನು ನಾವು ಜೋರಾಗಿ ಉಸಿರನ್ನ ಹೊರಗಡೆ ಕಳಿಸ್ತಾ ಇರ್ತೀವಿ ಅಷ್ಟೇ. ಇನ್ನೊಮ್ಮೆ ಮಾಡೋಣ ನೋಡ್ಕೊಳ್ಳಿ. ಎರಡೂ ಕೈಗಳು ಚಿನ್ಮುದ್ರ, ಬೆನ್ನು ನೇರ ಇರಲಿ. ದೀರ್ಘವಾಗಿ ಉಸಿರು ತಗೊಳ್ಳಿ, ಸಂಪೂರ್ಣ. ಹಾಗೆ ಉಸಿರು ಹೊರಗಡೆ ಹಾಕಿ. ಹೀಗೆ ನೀವು 30 ರಿಂದ 40 ಸ್ಟ್ರೋಕ್ ಮಾಡಬಹುದು. ಮಿನಿಮಮ್ 30 ರಿಂದ 40 ಸ್ಟ್ರೋಕ್. ಅದಾದಮೇಲೆ ನೀವು ಎಕ್ಸ್ಟ್ರಾ ಬೇಕಾದ್ರೆ ಎಷ್ಟು ಸಾಧ್ಯವಾದರೆ ಅಷ್ಟು ನೀವು ಸಂಪೂರ್ಣ ಮಾಡ್ಬೋದು, ಕಂಟಿನ್ಯೂ ಮಾಡ್ಬೋದು. ಬಟ್ ನಿಮಗೆ ಎಕ್ಸೈಲ್ ಮಾಡ್ತಾ ನಿಮಗೆ ಒಂದೇ ಫೋರ್ಸಲ್ಲಿ ಎಕ್ಸೈಲ್ ಮಾಡಬೇಕು. ಎಕ್ಸೈಲ್ ಮಾಡ್ತಾ ನೀವು ರಿಲ್ಯಾಕ್ಸ್ ಆಗುತ್ತೆ ಆದಷ್ಟು ಕಡೆ, ಆವಾಗ ನೀವು ರಿಲ್ಯಾಕ್ಸ್ ಮಾಡಬೇಕು ಸ್ನೇಹಿತರೆ. ಇದನ್ನ 3 ರಿಂದ 4 ಸರಿ 1 ನಿಮಿಷಕ್ಕೆ ಮಾಡಿದ್ರೆ ಸಾಕು ಸ್ನೇಹಿತರೆ. ಇಷ್ಟೆಲ್ಲ ನೀವು ಆಸನಗಳನ್ನ ಒಂದು 2-4 ಆಸನಗಳು ನಿಮಗೆ ಕಲಿಸಿದ್ದೀವಿ. ಒಂದು ಪ್ರಾಣಾಯಾಮ ಕಪಾಲಭಾತಿಯನ್ನು ಒಂದು ಕಲಿಸಿದ್ದೇನೆ ಇವತ್ತು. ನೀವು ಇದೇನು ನೋಡ್ತಿದ್ದ ಇದನ್ನು ನೀವು ನೋಡ್ಕೊಂಡು ಮಾಡ್ಬೋದು. ಬಟ್ ಆದರೆ ನೀವು ಒಂದು ಗುರುಗಳ ಹತ್ರ ನೀವು ಅದನ್ನು ಅವ್ರ ಮಾಹಿತಿ ಪಡ್ಕೊಂಡು ಅವ್ರ ದರ್ಶನದಲ್ಲಿ ನೀವು ಅವ್ರ ಮಾರ್ಗದರ್ಶನದಲ್ಲಿ ನೀವು ಕಲಿಯೋದು ಬಹಳಷ್ಟು ಉತ್ತಮ. ಏನಕ್ಕಂದರೆ ನಾವು ಒಂದು ಆಸನ ಮಾಡಬೇಕಾದ್ರೆ ಅದರದ್ದೊಂದು ಸಿಸ್ಟಮ್ ಇರುತ್ತೆ, ಇಷ್ಟು ಡಿಗ್ರಿಲಿ ಇರಬೇಕು ಅಂತ. ಅದು ನಿಮ್ಮ ಗುರುಗಳ ಹತ್ರ ನೋಡ್ಕೊಂಡು ನೀವು ಕಲಿತ್ರೆ ಬಹಳಷ್ಟು ಉತ್ತಮ ಆಗ್ತದೆ. ನಮಸ್ಕಾರ.